ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂಥ ಕಸ ಆಗಲಿ, ಡೆಬ್ರಿಸ್ ಆಗಲಿ, ಮಣ್ಣು ಉಡ್ಡೆಗಳಾಗಲಿ, ಅಥವಾ ಹಿಂದೆ ಯಾವುದೋ ಕನ್ಸ್ಟ್ರಕ್ಷನ್ ಮಾಡುವಾಗ ಬಿಟ್ಟೋಗಿರೋ ಸಾಮಾನುಗಳಾಗಲಿ, ಇವೆಲ್ಲವನ್ನು ಕೂಡ ಒಂದು ರೀತಿಯಿಂದ ಕ್ಲೀನಪ್ ಮಾಡುವಂತಹ, ಅವುಗಳನ್ನು ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡ್ತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಆಗಸ್ಟ್ 1ನೇ ತಾರೀಕಿಂದ ಆರಂಭ ಮಾಡಿ 16,000 ಟನ್ನು ರಸ್ತೆ ಬದಿಯಲ್ಲಿ ಕಸ, ಕಡ್ಡಿ, ಮಣ್ಣು, ಕಲ್ಲು ಎಲ್ಲ ಕೂಡ ಬಿದ್ದಿದೆ. ಇದನ್ನೆಲ್ಲವನ್ನು ಕೂಡ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಅಭಿಯಾನ ಡ್ರೈವು ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು. ಇದು ಒಂದು ರೀತಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಕ್ಕಂತಹ ತಿಂಗಳು. ಹಾಗಾಗಿ ಈ ಕಸದಿಂದ ಒಂದು ರೀತಿ ಗಲೀಜಿನಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್ ತಿಂಗಳು ಆಗಸ್ಟ್ ಪೂರ್ತಿ ಈ ಒಂದು ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಸುಮಾರು 1616 ಕಡೆ GBA ಜಾಗದಲ್ಲಿ ಈ ರೀತಿ ಮಣ್ಣು ಉಡ್ಡೆಗಳು, ಕಲ್ಲು, ಕಳೆ ಇದೆ. ಇದಲ್ಲದೆ ರೈಲ್ವೆ ಇಲಾಖೆ ಆಸ್ತಿಯಲ್ಲೂ ಕೂಡ ಸುಮಾರು ಜನ ರಾತ್ರೋರಾತ್ರಿ ಬಂದು ಎಲ್ಲ ಕಸ, ಮಣ್ಣು, ಕಲ್ಲು ಸುರಿದು ಹೋಗಿದ್ದಾರೆ. ಇದಲ್ಲದೆ ನಮ್ಮದು ರೈಡು ಸಬರ್ಬನ್ ರೈಲ್ನ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಅದು ಅಲ್ಲದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಯದ್ವಾ ತದ್ವಾ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಸೊ ಎಲ್ಲ ಇಲಾಖೆಗಳು ಕೂಡ ಸಂಯೋಜನೆ ಮಾಡಿಕೊಂಡು, ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಕಡೆಯಿಂದನೂ ನಾವು ಆಗಸ್ಟ್ 1ನೇ ತಾರೀಕಿನಿಂದ ಒಂದು ಕ್ಲೀನಪ್ ಡ್ರೈವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.